ಬಿಸಿಲು ಹೆವಿ ಐತಲ್ಲ. ಬಂಧುಗಳೇ, ಎಲ್ರಿಗೂ ನಮಸ್ತೆ. ಇವತ್ತು ಸುಮಾರು ಒಂದು 15ರಿಂದ 20 ಹಸುಗಳು ಮಾರಾಟಕ್ಕಿರುವಂಥದ್ದು. ಅದರಲ್ಲಿ ಕೆಲವು ಕಾಂಪಿಟೇಷನ್ ಬ್ರೀಡ್ಗಳು ಇದ್ದಾವೆ. ಈ ಕಾಂಪಿಟೇಷನ್ ಬ್ರೀಡ್ ಹಸುಗಳು ಕೂಡ ಮಾರಾಟಕ್ಕಿರುವಂಥದ್ದು. ಇಲ್ಲಿ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ, ಒಳ್ಳೆ ಬ್ರೀಡು ಐರ್ಶಿಯರ್ಗೆ ಸೆಡ್ ಹೊಡೆದು ನಿಂತಿರ್ತಕ್ಕಂಥ ತಳಿ ಇದೆ. ಆ ಕಲರು ಎಡರ್ ಕಾಂಪ್ಯಾಕ್ಟ್ ಲೆಗ್ ಸ್ಕೋರ್ ಮಾತ್ರ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹಸು. ಇವೆರಡು ಹಸು ಜೊತೆ ಇನ್ನೂ ಸುಮಾರು ಹಸುಗಳು ನಿಮಗೂ ಕೂಡ ಸೇಲಿಗೆ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೆ, ದೊಡ್ಡ ಲಾಟಿದೆ. ಆ ಗೋಡನ್ ತುಂಬ ಫಿಲ್ ಆಗಿಬಿಟ್ಟಿದ್ದಾವೆ. ಯಾವ ಜಾತಿ ಹಸು ಬೇಕೋ ಆ ಜಾತಿ ಹಸು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇರುವಂಥದ್ದು. ಲೊಕೇಶನ್ ವಿಚಾರದಲ್ಲಿ ಸುಮಾರು ಜನ ಚರ್ಚೆ ಮಾಡ್ತಾಯಿದ್ದೀರಿ. ಖಂಡಿತ ಇದು ಏನು ಗೊತ್ತಾ, ನಮ್ಮ ದಾವಣಗೆರೆ ರಾಮನಗರಕ್ಕೆ ಹೋಗೋ ರಸ್ತೆ ಶಶಿ ಸೋಪ್ ಫ್ಯಾಕ್ಟ್ರಿ ಬರುತ್ತೆ. ಆ ಶಶಿ ಸೋಪ್ ಫ್ಯಾಕ್ಟ್ರಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಲೊಕೇಶನ್ ಸಿಗುತ್ತೆ. ನಿಮಗೆ QR ಕೋಡು ಕೂಡ ಈ ವಿಡಿಯೋದ ಅಂತ್ಯದಲ್ಲಿ ಹಾಕಿದ್ದೀನಿ. ನೀವು ನೋಡಿ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಗೂಗಲಲ್ಲಿ ಪ್ಲೇಸಿಗೂ ಕೂಡ ಭೇಟಿ ನೀಡ್ಬೋದು. ಲೊಕೇಶನ್ ಇದಲ್ಲದೆ ನಿಮಗೆ ಒಂದು ಲಿಂಕು ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಕೂಡ ಹೊತ್ಬಿಟ್ಟು ಆ ಸ್ಥಳಕ್ಕೆ, ಆ ಪ್ಲೇಸಿಗೆ ನೀವು ಭೇಟಿ ಕೊಟ್ಟು ನೋಡ್ಕೋಬೋದು ಬಂಧುಗಳೇ. ಬಂಧುಗಳೇ ನಮಸ್ತೆ. ಅಣ್ಣಪ್ಪಣ ಸ್ವಲ್ಪ ನಿಧಾನ. ಇಲ್ಲಿ ಕಾಣ್ತಿರ್ತಕ್ಕಂಥ ಹಸು ನಮ್ಮ ಕಾಣ್ತಿದ್ವಿ ಸೇಲಿಗಿರುವಂಥದ್ದು. ಹೆವಿ ಬ್ಯಾರಲ್ಲು ಬ್ರೀಡು, ಹೆವಿ ಬಾಕ್ಸ್ ಕೂಡ ಮಾಡಿದೆ. ಎಷ್ಟು ಲೀಟ್ರ್ ಹಾಲು ಸಿಗ್ಬೋದು ನೀವು ಗೆಸ್ ಮಾಡಿ ನೋಡೋಣ. ಬಟ್ ಅಣ್ಣಪ್ಪಣ್ಣ ಅವ್ರ ಕೈಯಾಗಿದೆ. ಫ್ರಂಟ್ ನಾನು ಕೂಡ ನಿಮ್ಗೆ ತೋರಿಸ್ತೀನಿ ಹಸುನ. ಅಣ್ಣಪ್ಪಣ್ಣ ಒಂದು ನಿಮಿಷ ತಿಳಿಸ್ಕೊಳ್ರಿ. ಹೌದಾ, 35-40 ಬರ್ಡೇ ಆಯ್ತಾ? ಹೇಳಿರೋದು 45 ಓಕೆ. 4.25 ಲಕ್ಷ ತಡೀರಿ. ಎಷ್ಟು ಚಂದ ಇದೆ ಬ್ರೀಡು ಬಂದೊಳಗೆ. ಎಲ್ಲ ಲಾಕ್ ಮಾಡ್ಕೊಂಡಿದ್ದಾರೆ. ಫುಲ್ಲು ಜರ್ಮನ್ಗೆ ಮಿಕ್ಸ್ ಆಗಿದೆ. ಅಂದರೆ ಬ್ಲ್ಯಾಕ್ ಕಡೆ ಕಡಿಮೆ ಇದೆ. ನಮ್ಮ ಜೊತೆ ಅಣ್ಣಪ್ಪಣ್ಣವ್ರು ಇದ್ದಾರೆ, ಲೊಕೇಶನ್ ಅವರು ಇದ್ದಾರೆ. ಹಸುವಿನ ಮಾಹಿತಿ ನಾನು ಕೇಳ್ತೀನಿ, ಅಡ್ಡಿಲ್ಲ. ಗಾತ್ರ ದೊಡ್ಡದಾಗಿರುವಂಥದ್ದು. ಎಷ್ಟನೇ ಲ್ಯಾಕ್ಟೇಷನಿಂದು ಏನು ಎಂತ ಅಂದರೆ ಸೂಲು ಎಷ್ಟನೇದು? ಎರಡನೇದ ಇದು? ಓಕೆ, 2ನೇ ಸೂಲಿನ ಹಸು. ಇಲ್ಲ ಸುಳಿ ಗಿಳಿ ಎಲ್ಲ ಜೋರಿದಾವಲ್ಲಣ್ಣ. ಹಾಂ, ಗಮನಿಸಬೇಕಾಗತ್ತೆ. ಒಂದೊಳ್ಳೆ ಫುಲ್ ಲಕ್ಷಣವಾಗಿ ಸಿಂಗಾರಿಸ್ಕೊಂಡಿರುವಂಥ ಹಸು. ಹಾಲು ಅವ್ರು ಹೇಳ್ಬಿಟ್ಟಿದ್ರು ಆನೆ ಮರಿನೇ. ಗಾತ್ರ ಚಾಯ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗೆ ಏನಲ್ಲಿ ಯಾವ ಕೊಟ್ಟಿಗೆಗೆ ಸೇರುತ್ತೆ, ಯಾವ ಡೈರಿ ಫಾರ್ಮ್ಗೆ ಸೇರುತ್ತೆ ಅದನ್ನು ವಿಚಾರಿಸ್ಬೇಕು. ನೋಡ್ತಾ ಇದ್ದಾರೆ ಹಾಲು ಮರ ಇನ್ನೆರಡು ಬಾಕ್ಸ್ ಸೈಜ್ ಎಲ್ಲ ನಮಗೆ ಸಾದಿ ಇದೆಯಲ್ಲ ರಾಕೇಶ್? ಸಾದಿ ಐತಣ್ಣ, ಏನಾರ ಮಲೆ ಎಲ್ಲರ ಕೈಯಾಗ. ಸಾದಿ ಹಾಕೊಂಡ್ರೆ ಏನಾಗಲ್ಲ ಅಲ್ಲ, ಸಾದಿ ಇದೆ. ಗಾತ್ರ ದೊಡ್ಡದಿದ್ರು ಬಡ ದೋಸ್ತ ದೊಡ್ಡಮ್ಮ. ಓಕೆ, ನಮ್ಮ ಅಣ್ಣಪ್ಪಣ್ಣ 3.5 ಲಕ್ಷದ ಹತ್ರ ಇದ್ದಾರೆ. ಬಟ್ ಏನಾಗ್ಬೋದು ಹೇಳ್ತೀರಾ ನೀವು? 35 ಅಲ್ಲ 40 ಹೇಳ್ಯಾರೆ, ನಾವು ಹೇಳಲ್ಲ. ಹಸು ಹೆಂಗಿರ್ತದ ಮೇಯ್ಸ್ದಂಗೆ ಅವ್ರಿಗೆ ಹಾಲು ಬರುತ್ತೆ, ನಾವು ಹೇಳಲ್ಲ. ಹಾಲು ಅವ್ರು 40 ಲೀಟ್ರ್ ಬರುತ್ತೆ ಅಂತ ಹೇಳ್ಯಾರೆ, ನಾವು ಹೇಳಲ್ಲ. ನೀವು ಹೇಳಲ್ಲ. ಹಸು ನೋಡಿ ತಂದೀವಿ ನಾವು. ಮೇಯಿಸಿ ಚೆನ್ನಾಗಿ ಮೇಯಿಸಿ ಏನಪ್ಪ ಹಸು ತಂದಿದ್ದೀರಿ, ಏನೇ ಆಗಲಿ ಬನ್ನಿ. ನೇರವಾಗಿ ನೋಡ್ಕೊಳ್ಳೋರಿದ್ರೆ ಖಂಡಿತ ನೇರವಾಗಿ ಬಂದುಬಿಟ್ಟು ಒಂದು ಸತಿ ಪರಿಶೀಲಿಸ್ಕೊಳ್ಳಿ ಅಂಥದ್ದಾಗಲಿ. ವ್ಯಾವಹಾರಿಕವಾಗಿ ಏನೇನು ನಡೀತಾ ಇದೇ ಥರ ಇನ್ನೊಂದು ಐರ್ಶಿಯರ್ ಥರ ಇದೆ ಹಸು ತರಿಸ್ತೀನಿ, ಬರ್ತಾ ಇದೆ. ಅದು ಎಂಟ್ರೆನ್ಸಲ್ಲೇ ನೋಡೋಣ ಅಂತೆ. ಇದು ಜರ್ಮನು, ಇನ್ನೊಂದು ಹಾಂ, ಅದನ್ನು ನೋಡ್ಕೊಂಬಿಡೋಣ. ಇದು ಕಂಪ್ಲೀಟಾಗಿ ಹಾಂ, ಓಕೆ ಆಯಿತು. ನೋಡೋಣ. ಇನ್ನೊಂದು ಅಲ್ಲಿ ಎಂಟ್ರೆನ್ಸಲ್ಲಿದೆ. ಓಕೆ, ಒಂದು ನಿಧಾನ 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 ನಿಧಾನ. ಇನ್ನೊಂದು ಹಸು ನೋಡ್ತಾ ಇದ್ರಿ, ರೆಡ್ ವೈಟ್ ಪ್ಯಾಚಸ್ಸು. ಹೌದು, ರಾಕೇಶ್ ನಮ್ಮ ಜೊತೆ ಇದ್ದಾರೆ, ನಮ್ಮ APMC ಗೆಳೆಯ. ಇಲ್ಲ ಆಮೇಲೆ ಕಾಲು ಕಂಬದಿಂದ ಹಿಡಿದು ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕಾಗತ್ತೆ. ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸ್ವಲ್ಪ ಮುಂದಕ್ಕೆ ಹೋಗ್ರಿ, ನೋಡೋಣ ಅಜಣ್ಣ. ಹಸು ನೋಡುವ ಸಂದರ್ಭದಲ್ಲಿ ನಮ್ಮ ವಿಡಿಯೋದಲ್ಲಿ ನಿಮಗೊಂದು ಕಾಣಿಸ್ಬೋದು. ಆದರೆ ಡೈರೆಕ್ಟಾಗಿ ಬಂದಾಗ ಗಾತ್ರ
ಎಲ್ಲ ನೀವು ಫೀಲ್ ಮಾಡಿದ್ರೆ ಖಂಡಿತ ಇದು ದೊಡ್ಡದಾಗೇ ಇದೆ ಅಂತೇಳಿ. ಅಣ್ಣ ಸ್ವಲ್ಪ ತಿಳಿಸ್ಕೊಳ್ರಿ ಹಂಗೆ ತಿಳಿಸ್ಕೊಳ್ರಿ ಹಾಂ. ಈಗ 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 ಅದರ ಲಕ್ಷಣ ನೋಡ್ಬೋದು. ಫೇಸ್ದು ಹೆವಿ ಹೈಪರ್ ಆ್ಯಕ್ಟಿವ್ ಇದೆ. ನಿಧಾನ ನಿಧಾನ. ಒಳ್ಳೆ ನನಗೆ ಕಂಡಾಗ ತಕ್ಷಣ ನೋಡಿದಾಗ ಒಂದು ಐಶ್ವರ್ಯ ಥರ ಏನೋ ಅಂದ್ಕೊಂಡೆ. ಬಟ್ ಐಶ್ವರ್ಯ ಈ ಕಡೆ ಹಸುಗಳು ಬರ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಹಾಗೆ ಕಾಣುವಂಥ ನಿಟ್ಟಿನಲ್ಲಿ ಇರುವಂಥದ್ದು. ಅದು ಜರ್ಮನಿಗೆ ಬರುತ್ತೆ ಅಂತ ಅಂತಿದ್ರು ಅಣ್ಣವರು, ಅಣ್ಣಪ್ಪಣ್ಣವರು. ಓಕೆ, ಪಂಜಾಬ್ ಸೈಡಿಂದ. ಓಕೆ ಓಕೆ, ಕಾಣಪ್ಪ. ಅತ್ತ ಮೂಗು ಇಟ್ಕೊಂತೀರ ನೋಡ್ರಿ ಮೂಗರ. ನಮಗೆ ಅದು ತೊಟ್ಟು ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೂಪರ್ ಸಿಂಗರ್ ಆಗೈತಿ. ಚೆನ್ನಾಗಿ ಕಾಣೋದು. ಎರಡು ಜೊತೆ ಹಿಡ್ಕೊಂಬಿಡೋಣ ನೋಡೋಣ. ಚೆನ್ನಾಗಿ ಕಾಣುತ್ತೆ. ನಮ್ಮ ಗೆಳೆಯ ಹೇಳ್ತಾ ಇದ್ರು ಎರಡು ಜೊತೆ ಹಿಡ್ಕೊಂಡು ನೋಡೋಣ, ಅದು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ. ಹಿಡ್ಕೊಂಡು ಹಚ್ಚೋಣ, ನಡೀರಿ ನೋಡ್ರಿ. ಹ್ಞೂ, ನಿಂತ್ಕೊಳ್ಳಿ. ಗುಡ್. ಎರಡೂ ಜೊತೆಗೆ ನೋಡ್ತಾ ಇದ್ದೀವಿ. ಸೊ ನಮ್ಮ ಲೋಕಣ್ಣವ್ರು ಈ ಕಡೆ ಇದ್ದಾರೆ. ಒಂದು ನಿಮಿಷ. ಬಿಸಿಲು ಹೆವಿ ಐತಲ್ಲ. ಬನ್ನಿ ನಿಧಾನಕ್ಕೆ ಬನ್ನಿ. ಹಸು ಎಚ್ ಎಫ್ ಕಾಲು ಜಾಸ್ತಿ ಹುಲ್ಗಿಲ್ ಏನಾದ್ರು ಹಾಕಿರಿ ಅಣ್ಣ. ಅಣ್ಣ ಆಲ್ ಬ್ಲಾಕ್ ಎಷ್ಟನೇ ಸೂಲಿಂದು? ಎರಡನೇ ಕರ ಇದು. ಇಳಿದ್ರೆ ಒಂದು 15 ದಿವಸ ಬೇಕು ಇಳಿಯೋಕ್ಕೆ. ತಗೊಳ್ರಿ, ನಿಧಾನಕ್ಕೆ ತಗೊಳ್ರಿ. ಮುಂದಕ್ಕೆ ನಿಧಾನಕ್ಕೆ ತಗೊಳ್ರಿ. ಹಸು ನೀವು ಎಷ್ಟು ತೋರಿಸಿದ್ರು ಅಷ್ಟು ಹಸು ಇದ್ದಾವೆ. ಇನ್ನೆಷ್ಟು ತೋರಿಸ್ತೀವಿ ಇದಕ್ಕೆ. ಇಲ್ಲಿರ್ತಕ್ಕಂಥ ಇಳಿಯೋಕ್ಕೆ ಒಂದು 15 ದಿವಸ ಬೇಕಂದ್ರಿ ಅಣ್ಣ? 15 ದಿವಸ ಬೇಕು. 15 ದಿವಸ ಬೇಕು. ಈ ಕಡೆ ಅಣ್ಣಪ್ಪಣ್ಣ ಒಂದು ಹಿಡ್ಕೊಂಬರ್ತಾರೆ, ಅದರೊಂದು ಕೇಳ್ತೀನಿ, ವಿಚಾರಿಸ್ತೀನಿ. ಇದು ಎರಡನೇ ಕರ ಹಾಕಿದ್ರೆ ಅಂತಿದೆ, ಕಸುವಿದೆ. ಮತ್ತು ಬೆಲೆ ವಿಚಾರದಾಗ ಬಂದು ನೇರವಾಗಿ ಮಾತಾಡಿಕೊಳ್ಳಿಕ್ಕೆ ಹೇಳಿದ್ದಾರೆ. ಹಿಂದೆಗಡೆ ಹಿಂಗೆ ಬರ್ತಾಯಿದ್ರೆ ಅಣ್ಣಪ್ಪಣ್ಣ ಒಂದು ಹೆವಿ ಬ್ಯಾರಲ್ ಹಸು ಹಿಡ್ಕೊಂಡಿದ್ದಾರೆ ಅವರು ಕೂಡ. ಓಕೆ, ನೀವು ಬರ್ರಿ ಈ ಕಡೆ ತಿರ್ಸ್ಕೊಂಡು ಬರ್ರಿ. ಎಲ್ಲ ಹಸು ಮಾರಾಟಕ್ಕಿರೋದು ನಿಜ. ಇದು ಎಷ್ಟನೇ ಸೂಲಿಂದ ಕೇಳೋಣ. ಎಷ್ಟನೇ ಸೂಲಿಂದು ಅಣ್ಣ? ಎರಡನೇ ಲ್ಯಾಕ್ಟೇಷನ್ನು. ಓಕೆ, ಎರಡನೇ ಸೂಲಿನ ಹಸು. ತಿಳಿಸ್ಕೊಡ್ರಿ ಅಣ್ಣಪ್ಪಣ್ಣ. ನಮ್ಮ APMC ಅಣ್ಣಪ್ಪಣ್ಣ ಈ ಕಡೆ ಇದ್ದಾರೆ ಅವರು. ಮತ್ತು ಲೋಕಣ್ಣವ್ರು ಇದ್ದಾರೆ, ಕರಿಬಸಪ್ಪನವ್ರು ಇದ್ದಾರೆ. ವೆರಿ ನೈಸ್. ಇದೊಂದು ವಾರ 10 ದಿವಸ ಹೋಗುತ್ತಾ ಇಳಿಯೋಕ್ಕೆ? 15 ದಿವಸ ಬೇಕು. ಹಾಂ ಹಾಂ, ವಾರ 15 ದಿವಸ ಆಯ್ತಣ್ಣ. ಆಯ್ತು ಅಣ್ಣ, ನಿಮ್ಮದು ಇದು ಒಂದು ವಾರ 15 ದಿವಸ ಹೋಗುತ್ತಲ್ಲ? ಹ್ಞೂ, ಹಾಂ ಹಾಂ. ಇನ್ನೊಂದು ಹಸು ಹಾಗೆ ಬರ್ತಾ ಇದೆ. ಅಣ್ಣಪ್ಪಣ್ಣವ್ರು ತೋರಿಸ್ತಾ ಇದ್ದಾರೆ, ನಮ್ಗೆ ಶೋ ಮಾಡ್ತಾ ಇದ್ದಾರೆ. ಹಾಂ, ನಿಧಾನಕ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸುಮಾರು ಹಸುಗಳು ಅಂತೂ ಇದ್ದಾವೆ. ಆದರೆ ಪಾಪ ನಿಮ್ಗೆ ಅಡ್ರೆಸ್ಸು ನಾವು ಹೇಳಿದ್ದೀವಲ್ಲ, ಆ ಅಡ್ರೆಸ್ಸು ನೀವು ಬಂದುಬಿಟ್ರೆ ಅಡ್ಡಿ ಇಲ್ಲ. ಫೋನ್ ಮಾಡ್ಕೊಂಡು ಬರ್ರಿ. ಫುಲ್ಲು ಒಳಗಿತ್ತಲ್ಲ, ಈಗ ಆಕ್ಟಿವ್ ಆಗ್ಬಿಡ್ತು ಬಿಸ್ಲಿಗೆ ಬಂದರೆ. ಅಣ್ಣಪ್ಪಣ್ಣ ಎಷ್ಟನೇ ಸೂಲು ಅಲ್ಲಿಂದು? 3ನೇ ಸೂಲು. ಇಳಿದ್ರೆ ಎಷ್ಟು ದಿನಕ್ಕೆ ಇಳಿತತ್ತೆ? ಏನಾದರೂ 15 ದಿವಸ ಬೇಕಾ? ಒಂದು 15 ದಿವಸ ವೆಯ್ಟ್ ಮಾಡಬೇಕು ಅಂತಾರೆ. ನೋಡ್ತಾ ಇದ್ದಾರೆ, ಬಾಕ್ಸ್ ಫಿಲ್ ಆಗ್ತದೆ. ಆರ್ಡರು ಫಿಲ್ ಆಗ್ತಾ ಇದೆ. ಸುಧಾರಿಸಿ ಹೋಗ್ರಿ. ದನ ಏನ ಕಣ್ಣಿ ಕಾಣಲ್ಲ, ರಾತ್ರಿ ಬಂದವಲ್ಲ. ಅದೇ ಮೋಸ್ಟ್ಲಿ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಮತ್ತಷ್ಟು ತುಂಬ್ಕೊಂಡಿರ್ತಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಫಿಲ್ ಆಗುತ್ತೆ. ವಾರ 12 ದಿವಸ ಟೈಮ್ ಇದೆ. ಇದೇ ಗೋಡಮ್. ನೀವು ಎಲ್ಲಿಂದ ಬಂದರೂ ಅಬ್ಸರ್ವ್ ಮಾಡ್ಕೊಂತ ಬರ್ರಿ. ದಾವಣಗೆರೆಯಿಂದ ಬರುವಾಗ ರೈಟ್ ಸೈಡಿಗೆ ಕಾಣುತ್ತಾ ಇದೆ, ತೆಂಗಿನ ಮರಗಳು ಇದ್ದಾವೆ ಆ ಕಡೆ. ಹ್ಞೂ ಸರ್, ಶಶಿ ಫ್ಯಾಕ್ಟ್ರಿಯಿಂದ ದಾಟ್ ಬಂದರೆ ಸಾಕು. ಬ್ಯಾನರ್ ಹಾಕಿದ್ರೆ ಭಾರಿ ಒಳ್ಳೇದು, ನೋಡ್ತಾರತ್ಲೆ ಗುರ್ತದು. ಮಹಾರಾಜ ಶಶಿ ಫ್ಯಾಕ್ಟ್ರಿ ಇಂದ ಒಂದು ಅರ್ಧ ಕಿಲೋಮೀಟರ್ ದೂರ ಬರ್ಬೋದು. ಈ ಕಡೆ ರೂಪಾ ಟೈಲ್ಸ್ ಫ್ಯಾಕ್ಟ್ರಿ ಇದೆ. ಹಾಂ, ಅಣ್ಣಪ್ಪಣ್ಣವ್ರು ಇನ್ನೊಂದು ಹಿಡ್ಕೊಂಡು ಬಂದರು. HF ಅಲ್ಲಿ ಇದು ಭಾರಿ ದೊಡ್ಡಿದೆ. ಇದು ಬ್ರೀಡ್ ಚೆನ್ನಾಗಿದೆ. ಇದರ ಅಡರ್ ಗಿಡರ್ ಎಲ್ಲ. ಅಣ್ಣಪ್ಪಣ್ಣ ತಡಿ ಅಣ್ಣ.
ಕಟ್ಟಡರು ತೊಡೆ ಮೇಲೆ ಇರುವಂಥದ್ದು ಮೊಣಕಾಲ ಮೇಲೆ ಇರ್ತಕ್ಕಂಥ ಆಡರು ಮುಚ್ಚಾಫಲ್ಲಿ ಜರ್ಮನಿಂಗಲ್ಲಿ ಬರ್ತಾ ಬ್ಲ್ಯಾಕ್ ಕಡೆ ಕಡಿಮೆ ಡಾಟ್ ಸ್ಪಾಟು ವೈಟ್ ಕಡೆ ಜಾಸ್ತಿ ಇರ್ತಾ ಎರಡು ಮಿಕ್ಸ್ ಒಂದೇ ಲೆವೆಲಿಗಿದೆ. ಅಣ್ಣಪ್ಪನ ಎಷ್ಟನೇ ಸೂಲಿಂದಿದೆ? ಎರಡನೇದು. ರಾಕೇಶ್ ಚೆನ್ನಾಗಿತ್ತಲ್ಲ ಏನು ರಾಕೇಶ್? ಸೂಪರ್ ಆಯ್ತು. ಬೇಡ ಅಣ್ಣ ಕರಿಬೇಳೆ ಚೆನ್ನಾಗಿತ್ತು. ಕರಿಬೇಳೆ ಬೇಡ ಕರಿಬೇಳೆ ನೀವು ಹೆಂಗೆ ತಗೊಂತೀರ ಅದು ನಿಮಗೆಲ್ಲ ರೊಕ್ಕ ಅದು ಮನ್ಯಾಗ. ಹೌದು, ನೀ 2 ಸೂಲ್ ಉಂಡ್ರು ರೊಕ್ಕ. ಅಡ್ಡಿ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕರಿಬೇಳೆ ಕೇಳ್ತಾರೆ ಎಲ್ಲ ಜನ ಎಲ್ಲ. ಹೌದು, ಫಾರಮ್ಗಳಿಗೆ ನಿಲ್ಲಿಸ್ಕೊಳಕ್ಕೆ ಚಂದ ಕಾಣ್ತವೆ ಅಂತ. ಹಾಲು ಹೆಚ್ಚಿಗೆ ಉತ್ಪಾದನೆ ಕರಿಬೇಳೆ ಹೆಚ್ಚಪ್ಪ. ಹೌದು, ಈ ಥರ ಹಿಂಗೆ ಇರಬೇಕು ಅಂತ ನಾವು ಕೂತ್ಕೊಂಡ್ಬಿಡೋಣ, ನೋಡೋಣ. ನರಗಳೆಲ್ಲ ನೀಟಾಗಿ ಕಾಣ್ತಾ ಇರೋ ಗಡದ ಮೇಲೆ ಕಾಣ್ತಾ ಇದೆ. ಇದಕ್ಕಿದು ಒಂದು 15-20 ದಿವಸ ಹೋಗೋದೇನಪ್ಪ? 15 ದಿವಸ ಒಳಗೆ. ಹೆಚ್ಚು ಕಮ್ಮಿ ದನ ಗಾಡಿ ಬಂದ್ರೆ ಬಚ್ಕೊಂಡ್ಬಿಡ್ತದೆ. ಹೌದಣ್ಣ, ಬೆಳಿಗ್ಗೆ ಜಾಬ್ ಬಂದು ಹೇಳ್ತಾವ. ಅದೇ ಹೀಗಿದೆ ಮಾಹಿತಿ ನಿಮಗೆ. ಈ ಕೆಲವು ಹಸುಗಳು ಮಾತ್ರ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀವಿ, ಇನ್ನೂ ಸುಮಾರು ಹಸುಗಳು ಒಳಗಿದ್ದಾವೆ. ಆದರೆ ಎಲ್ಲವೂ ಹೇಳ್ತಾ ಹೋದರೆ 2-3 ಗಂಟೆ ಆಗುತ್ತೆ. ಬನ್ರಿ ಸೌಕರ್ಯ ತರ್ರಿ, ಹಸು ತರ್ರಿ ನೋಡೋಣ. ಬರ್ರಿ ಕೆಳ ಬನ್ನಿ. ಬಂದೋಳು ಇನ್ನೊಂದು ಆಲ್ ಬ್ಲ್ಯಾಕಲ್ಲಿದೆ ಹಸುಗಳು ನೋಡ್ತಾ ಇದ್ದೀವಿ. ಬನ್ನಿ ಅಣ್ಣಪ್ಪನ ಸರಿತೀನಿ ಬರ್ರಿ. ಓಕೆ, ಬಾಕ್ಸು ಫುಲ್ ಆಗಿರ್ತಕ್ಕಂಥ ಹಸು ನೋಡ್ತಾ ಇದ್ರೆ ಗಬ್ಬುದಿದೆ. ಅಣ್ಣಪ್ಪಣ್ಣವ್ರು ಏನು ಹಿಡ್ಕೊಂಡಿದ್ದಾರೆ. ಈಗ ಮೀಡಿಯಾ ಮಾಡಿಸ್ತಾರೆ, ಫೋನ್ಗಳು ಬರ್ತಿದ್ದಾರೆ, ಅವರು ಲೊಕೇಶನ್ ಅವರು ಮಾತಾಡ್ತಿರೋರು, ಅವರು ಬಳಿ ಇರ್ತಕ್ಕಂಥ ಹಸುಗಳು ಇವು. ಲಕ್ಕಣ ಬರ್ರಿ, ಎಷ್ಟನೇ ಸೂಲು ಅಲ್ಲಿಂದು ಏನು ಮಾಹಿತಿ? ಎರಡನೇದಾ? ಅಣ್ಣಪ್ಪಣ್ಣವ್ರು ಹೇಳ್ತಾ ಇದ್ದಾರೆ ಎರಡನೇ ಸೂಲು ಅಲ್ಲೂ ಹಸು ಇದು ಲ್ಯಾಕ್ಟೇಷನಲ್ಲಿ. ಆಲ್ಮೋಸ್ಟ್ ಒಂದು 15 ಮೇಲಿದೆ ಹಸುಗಳೆಲ್ಲವು. ಇಳಿಯೋಕ್ಕೆ ಟೈಮ್ ಇನ್ನೇನು ರೀಸೆಂಟಾ ಹೆಂಗಿದು? ಇಲ್ಲ 2-3 ದಿವಸ ಕರ ಆಗ್ತದೆ. ಹೌದಾ? ಅದರ ದೊಡ್ಡದಾಗ್ಬಿಟ್ಟಿದೆ. ಹೌದು, 2-3 ದಿವಸ ಬೇಕು, ವಾರದೊಳಗೆ ಆಗುತ್ತೆ. ಇಲ್ಲ ಇದು ಇನ್ನು ಪಾಪ ಇನ್ನೆಷ್ಟು ಹಾಲು ಹಿಡಿಸ್ಕೊಳ್ತೈತಪ್ಪ ಇದು. ಈಗಲೇ ಇಷ್ಟೊಂದು ಫುಲ್ ಆಗ್ಬಿಟ್ಟಿದೆ ಎಲ್ಲದು. ರವಿ ಇದೆ ಬಾಕ್ಸು. ಅಣ್ಣಪ್ಪನ ರೇಟ್ ಹೆಂಗೆ ಏನಾದರೂ ರೇಟ್ ಏನು ಬೇಡ, ಅದೊಂದು ಸಾಕಂತೀರಾ? ಇಷ್ಟರಿಂದ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿತ್ತು. ಇಷ್ಟರಿಂದ ಇಷ್ಟ ಆಗ್ತವೆ ಅತ್ಲಾಗೆ ಅಂತ ಹೇಳಿ ಏನು ಬೇಡ, ರೇಟ್ ಹೇಳಂಗಿಲ್ಲ. ಯಾಕೆ ರೇಟು ಅವ್ರಿಗೆ ಗೊತ್ತಿರ್ತದೆ. ಬಂದು ಹೆಚ್ಚು ಕಮ್ಮಿ ಮಾತಾಡಿ ನಮಗೆ ಗೀಟಂಗಿದ್ರೆ ಒಂದು 2-3 ಸಾವಿರ ಹಂಗೆ ಕೊಟ್ಬಿಡ್ತೀವಿ. ನಾವೇನು ಇಟ್ಕೊಂಡು ಮಾರಕ್ಕೆ ಸೇಲ್ ಮಾಡೋಕೆ ತಂದ್ರೆ ನಾವು ಹಂಗಾಗಿ ನಾವು ರೇಟ್ ಹೇಳಂಗಿಲ್ಲ. ಸರಿ ರಿಸೀವ್ ಮಾಡಿರಿ, ಫೋನ್ ಬರ್ತೀವಿ, ರಿಸೀವ್ ಮಾಡಿರಿ ಮಾತಾಡಿ. ಭಾರಿ ಚೆಂದ ಐತಪ್ಪ ಇದು ಹಸು. ಅಡರು ಹೌದು, ದೇಶಿ ತಳಿಗಳೇ. ದೇಶೀಯ ತಳಿಯ ಸೊಬಗನ್ನು ಹೊಂದ್ಕೋಬೇಕಾಗುತ್ತೆ. ಇಲ್ಲಿ ಸೆಟ್ಟಾಗಿ ಹೋಗುವಂಥದ್ದು. ಅಡರ್ ನೋಡ್ತಾ ಇದ್ರೆ ಮೊಣಕಾಲಿನ ಮೇಲೆ ಡಿಸ್ಚಾರ್ಜ್ ಆಗ್ತಾ ಇದೆ. ಎರಡನೇದ ಮೊದಲನೇದ ಹೆಂಗಣ್ಣ ಸೂರ್ಯ? ಮೂರನೇದಾ? ಇಳಿಯಕ್ಕಂತ ಒಂದು 10 ದಿವಸನಾದ್ರೂ ಬೇಕು. 10 ದಿವಸ ಬೇಕು ರೀ. 10 ದಿವಸ. ಅಡ್ಡಿಲ್ಲ. ಒಂದು 7-8 ಮೇಲೆ ಹಾಲು ಕರ್ಕೊಬರೋಣ. 10 ಲೀಟ್ರು ಹಸು. ಓಕೆ, ಸರಿ ವೀರೇಶಣ್ಣವ್ರು ಒಂದು ಹಿಡ್ಕೊಂಡಿದ್ದಾರೆ. ನಮ್ಮ ಗದಗ ಮೂಲ, ಬಾಗಲಕೋಟೆ ಮೂಲ, ಗದಗ ಮೂಲ ಕರೆಕ್ಟ್. ಅವ್ರಿಗೆ ಕೇಳ್ಬೇಕು ನನ್ನ ಅಡ್ರೆಸ್ನ. ಅವ್ರನ್ನ ಪ್ರಶ್ನೆ ಕೇಳಿ. ಬಟ್ ಹಸು ಇರೋದು ಮಾತ್ರ ದಾವಣಗೆರೆಯಲ್ಲೇ. ತಡ್ರಿ ಸ್ವಾಮಿಯರೇ, ಸ್ವಾಮಿಯವ್ರದ್ದು ಅಡುಗೆನೂ ಮಾಡ್ತಾರೆ ಭಟ್ರು. ಹಾಂ, ಓಕೆ ನೋಡ್ರಿ. ಎಷ್ಟನೇ ಸೂಲು ಅಲ್ಲಿಂದ ಇರ್ಬೋದು ಇದು? ಎರಡನೇದಾ? ಅಲ್ಲೇನು ಬಾಯಿ ಗುಡಿದೆ ಅನಿಸುತ್ತೆ. ಕಡೆಯಲ್ಲ. ಓಕೆ, ಕರ ಹಾಕಿದ್ರೆ ಎರಡನೇದು ಲಕ್ಕಣ್ಣದು. ಇವೆಲ್ಲ ಗಾಡಿ ಬಂದು ಪ್ರಯಾಣ ಬಂದು ಭಾಳ ಸುಸ್ತಾಯಿದ್ವು ಸರ್ ದನ. ಹ್ಞೂ ಅಣ್ಣ, ಇನ್ನೂ ಒಂದು ವಾರ 2-3 ಸಲ ಸುಧಾರಿಸ್ಬೇಕು ಸರ್. ಸುಧಾರಿಸ್ಬೇಕು ಅಂತೀರ? ಹೌದು. ಸ್ವಾಮಿಯರೇ ತಿಳಿಸ್ಕೊಳ್ರಿ. ಸ್ವಾಮಿಯರೇ ಬರ್ರಿ, ತಿಳಿಸ್ಕೊಂಡು ಬರ್ರಿ. ಬಾಟಮ್ ಮಾಡಿದೆ, ಇನ್ನೂ ಫಿಲ್ ಆಗುತ್ತೆ ಬಾಟಮ್. ಇನ್ನೂ ಫಿಲ್ ಆಗುತ್ತೆ ಬಾಟಮ್ ಅದು. ಯಾವುದು ಸಾಯಿವಾಲ್ ಕ್ರಾಸ್ ಅದ? ಸಾಯಿವಾಲ ಕ್ರಾಸ್, ಇದು ಸಾಯಿವಾಲ ನೋಡಿ.
ಎರಡಲ್ಲಿದೆ ಎರಡಲ್ಲ ಹಾಂ ಫಸ್ಟ್ನೇ ಪಡ್ಡಿ ಪಡ್ಡೆ ಅದು. ಒಂದು ನಿಮಿಷ ಅಣ್ಣ ಸ್ಕೂಲ್ ಈ ಕಡೆ ಹಾಂ ನಿಮಗೆ ಲೋಕಲ್ ಆಗ್ಬೇಕು ಅದಕ್ಕೆ. ಚೆನ್ನಾಗಿದೆ ಅಣ್ಣ ಎರಡು ದೇಶೀಯ ತಳಿಗಳು ಚೆನ್ನಾಗಿದ್ದೇ ಇರ್ತವೆ. ಇದಾಗಿದೆ ಇವೆಲ್ಲ ಎರಡನೇ ಸೂಲ್ನವ ಇದು ಇವೆಲ್ಲ ಫಸ್ಟ್ನೇ ಕರು ಸರ್, ಎರಡು ಇದು ಎರಡಲ್ಲಿ. ಫಸ್ಟ್ನೇ ಕರ ಎರಡಲ್ಲ ಅದು ಎರಡನೇ ಸೂಲ್ ಅದು ಆರು. ಇದು ಎರಡನೇ ಸೂಲ್ ಆರಲ್ಲ. ಓಕೆ ಓಕೆ ಎಚ್ ಎಫ್ಗಳ ಜೊತೆ ಇದು ದೇಸಿ ತಳಿಗಳು ಇರುವಂಥದ್ದು. ಬಂದೆ ಅಪ್ಪ ಹಸು ನೋಡ್ತಾ ಇದ್ವಿ. ಓಕೆ ಇದು ಭಾಳ ಚೆನ್ನಾಗಿ ಪಡ್ಡೆ ಮಣಕ ಬಟ್ಟೆ ಅಣ್ಣ ತೋರಿಸ್ತಾ ಇದ್ರೆ ಏನಿದ್ದಾರೆ. ಬಟ್ಟೆ ಹಾಂ ಅಜ್ಜಣ್ಣವ್ರು ನಮ್ಮ ಜಡೆ ಸಜ್ಜಣ್ಣವರು ಭಾರಿ ಚೆನ್ನಾಗಿ ತೋರಿಸ್ತಾ ಹಸುಗಳನ್ನ 2-3 ವಾರದಿಂದ. ಒಳ್ಳೆಯದಣ್ಣ.